ಜನವರಿ 15ರಿಂದ 20ರ ತಾರೀಕು ನಮ್ಮ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮಲ್ಲಿ ವಿಶ್ವ ಪ್ರಸಿದ್ಧ ಹಾಗೂ ಭೌಗೋಳಿಕ ಬೆಳೆಗಳಾದ ನಂಜನಗೂಡ ರಸಬಾಳೆ, ಮೈಸೂರು ವೀಳ್ಯದೆಲೆ, ಮೈಸೂರು ಮಲ್ಲಿಗೆ ಲೈವ್ ಡೆಮಾನ್ಸ್ಟ್ರೇಷನ್ ಕೂಡ ಮಾಡ್ತಾ ಇದೀವಿ. ಹಿರಿಂಗೆರೆ ಬದನೆಕಾಯಿ ಕೂಡ ಒಂದು ಪ್ರಾತ್ಯಕ್ಷಿತೆ ಕೂಡ ಇದೆ. ಒಂದು 20 ತರದ ಮೇವುಗಳನ್ನು ಕೂಡ ಹಾಕಿ ಅದರ ಮುಖ್ಯವಾಗಿ ಸೈಲೇಜ್ ಮಾಡೋದು ಹೇಗೆ, ಆಮೇಲೆ ದೇಸಿ ಹಸುಗಳನ್ನು ಬೆಳೆಸೋದಕ್ಕೂ ಹೇಗೆ ಕೂಡ ಒಂದು ಮಾಹಿತಿ ಕೂಡ ಕೊಡ್ತಾ ಇದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ BN, ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ ICRJSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು. ನಮ್ಮ ಸುತ್ತೂರು ಜಾತ್ರೆಯ ಅಂಗವಾಗಿ ಇದೇ ತಿಂಗಳು ಜನವರಿ 15ರಿಂದ 20ರ ತಾರೀಕು ನಮ್ಮ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮಲ್ಲಿ ವಿಶ್ವ ಪ್ರಸಿದ್ಧ ಹಾಗೂ ಭೌಗೋಳಿಕ ಬೆಳೆಗಳಾದ ನಂಜನಗೂಡ ರಸಬಾಳೆ, ಮೈಸೂರು ವೀಳ್ಯದೆಲೆ, ಮೈಸೂರು ಮಲ್ಲಿಗೆ ಲೈವ್ ಡೆಮಾನ್ಸ್ಟ್ರೇಷನ್ ಕೂಡ ಮಾಡ್ತಾ ಇದೀವಿ, ಪ್ರಾತ್ಯಕ್ಷಿತೆ. ಅದರ ಜೊತೆಗೆ ಇನ್ನೊಂದು ಸಾಂಸ್ಕೃತಿಕ ಬೆಳೆ ಆದ ಹಿರಿಂಗೆರೆ ಬದನೆಕಾಯಿ ಕೂಡ ಒಂದು ಪ್ರಾತ್ಯಕ್ಷಿತೆ ಕೂಡ ಇದೆ. ಹಾಗೂ ಈ ವರ್ಷ ರೈತರ ಮಹಿಳೆಯ ವರ್ಷ ಆಗಿರೋದ್ರಿಂದ ರೈತ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟು ಹಸಿರು ಅಂದ್ರೆ ನಾವೇನ್ ಗ್ರೀನ್ಸ್ ಅಂತೀವಿ, ಸೊಪ್ಪಿನ ತರಕಾರಿಗಳು ಕೂಡ ಜಾಸ್ತಿ ಕೂಡ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ರೈತರಲ್ಲಿ ಒಂದು ಪೌಷ್ಟಿಕಾಂಶ ಕೊರತೆ ಇರೋದ್ರಿಂದ ಅದು ಕೂಡ ಒಂದು ಎಕ್ಸಿಬಿಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಒಂದು ಬಳ್ಳಿ ಲೋಕ ಅಂತ ಒಂದು ಸೃಷ್ಟಿ ಮಾಡಿದೀವಿ. ಒಂದು 7-8 ತರದ ಬಳ್ಳಿಗಳು, ಅದು ಪಡಲುಕಾಯಿ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ಅದು ಕೂಡ ಒಂದು ಡೆಮಾನ್ಸ್ಟ್ರೇಷನ್ ಇದೆ. ಅದಲ್ಲದೆ 1 ಎಕರೆ ಕೃಷಿ ಬ್ರಹ್ಮಾಂಡ ಕೂಡ ಈ ವರ್ಷ ಒಂದು ಆಕರ್ಷಣೆ ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ ನೈಸರ್ಗಿಕ ಕೃಷಿ ಪರಿಕರಣಗಳನ್ನು ಒಂದು ಪ್ರಾತ್ಯಕ್ಷಿತೆ ಕೂಡ ಇದೆ. ಹಾಗೂ ನೈಸರ್ಗಿಕ ಕೃಷಿ ಹೇಗೆ ಮಾಡ್ಬೇಕು ಅನ್ನೋ ಒಂದು ಮಾಹಿತಿ ಕೂಡ ನಾವು ಅಲ್ಲಿ ಕೊಡ್ತಾ ಇದೀವಿ. ಅದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಈ ಸರಿ ಕೃಷಿ ಮೇಳದಲ್ಲಿ ಒಂದು ಗ್ರಾಫ್ಟೆಡ್ ಬ್ರಿಂಜಾಲ್ ಹಾಗೂ ಗ್ರಾಫ್ಟೆಡ್ ಟೊಮೆಟೊ, ಅಂದ್ರೆ ಕಸಿ ಮಾಡಿರುವ ಬದನೆ ಹಾಗೂ ಕಸಿ ಮಾಡಿರುವ ಟೊಮೆಟೊನ ನಾವು ಬ್ರಿಂಜಾಲ್ ಅಂದ್ರೆ ಕಾಡು ಬದನೆ ಅಥವಾ ವೈಲ್ಡ್ ಬ್ರಿಂಜಾಲ್ ಅಂತೀವಿ. ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಅದ್ರ ಜೊತೆ ಗ್ರಾಫ್ಟ್ ಮಾಡಿದೀವಿ. ನೀವೆಲ್ಲ ನೋಡ್ಬೋದು ಇಲ್ಲಿ ಒಂದು 7 ತರದ ಬಾಳೆಗಳು ನಮ್ಮ ಭಾಗದಲ್ಲಿ ಪ್ರಸಿದ್ಧವಾಗಿರುವ ಬಾಳೆಗಳು ಕೂಡ ಹಾಕಿದೀವಿ. ಪಚ್ಚಬಾಳೆ ಆಗಿರ್ಬೋದು, ಏಲಕ್ಕಿ ಬಾಳೆ ಆಗಿರ್ಬೋದು, ಅದಕ್ಕೆಲ್ಲ ಮಿಗಿಲಾಗಿ ಇತ್ತೀಚೆಗೆ ಬಹಳ ಪ್ರಸಿದ್ಧ ಪಡಿತಾರಂತ ನಂಜನಗೂಡ ರಸಬಾಳೆ ಕೂಡ ನೀವು ಮುಂದೆ ನೋಡ್ಬೋದು. ಅದೇ ರೀತಿ ಇನ್ನೊಂದು ಒಂದು ಬಾಳೆ ಬೆಳಿಬೇಕಾದ್ರೆ ಇನಿಷಿಯಲ್ ನಾವು ಬೇರೆ ಕೂಡ ಹಾಕೋಬಹುದು, ಅದನ್ನ ಕೂಡ ನಾವು ಇಂಟರ್ ಕ್ರಾಪ್ ಮಾಡಿ ತೋರಿಸಿದೀವಿ. ಇಲ್ಲಿ ನೋಡ್ಬೋದು ನಾವು ಮೈಸೂರು ವೀಳ್ಯದೆಲೆ ಒಂದು ಭೌಗೋಳಿಕ ಬೆಳೆ ಆಗಿರೋದ್ರಿಂದ ಎಷ್ಟೋ ಜನ ಈಗ ಅದನ್ನ ಬೆಳೆಯೋದೇ ಕಡಿಮೆ ಆಗಿದೆ. ನಂಜನಗೂಡಲ್ಲಿ ಆಗ್ಲಿ ಸುತ್ತಮುತ್ತ ಮೈಸೂರಲ್ಲಾಗ್ಲಿ ಬಹಳ ಪ್ರಸಿದ್ಧ ಆಗಿತ್ತು. ಇತ್ತೀಚೆಗೆ ಜೈಪುರ ಹಾಗೂ ಶ್ರೀಕೋಟೆ ಭಾಗದಲ್ಲಿ ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಒತ್ತು ಕೊಟ್ಟು ನಾವು ಈ ಸರಿ ಮೈಸೂರು ವೀಳ್ಯದೆಲೆ ಹಾಗೂ ಮೈಸೂರು ಮಲ್ಲಿಗೆ ಅಲ್ಲೂ ಕೂಡ ನೋಡ್ಬೋದು. ಮೈಸೂರು ಮಲ್ಲಿಗೆ ಹೂವಾಗಿದೆ, ಬಹಳ ಆಕರ್ಷಕವಾಗಿ ಕಾಣಿಸ್ತಾ ಇದೆ, ಆಕರ್ಷಕವಾಗಿ. ಅದೇ ರೀತಿ ನಮ್ಮ ಹಿರಿಂಗೆರೆ ಬದನೆ, ಅದು ಕೂಡ ಒಂದು ಬಹಳ ವಿಶೇಷತೆ ಇದೆ. ಅದೇ ರೀತಿ ಈಗ ನಾವು ಹೇಳ್ದಂಗೆ ನಮ್ಮ ಸ್ತ್ರೀಯರಲ್ಲಿ ಪೌಷ್ಟಿಕಾಂಶ ಕೊರತೆ ಇರೋದ್ರಿಂದ ಪಪ್ಪಾಯ ಕೂಡ ನೋಡ್ಬೋದು. ಅದು ವಿಟಮಿನ್ C ಜಾಸ್ತಿ ಇರೋದ್ರಿಂದ ಅದನ್ನ ಕನ್ಸಂಪ್ಷನ್ಗೆ. ಅದೇ ರೀತಿ ಐರನ್ ಕೂಡ ನಮ್ಮ ಮುಖ್ಯವಾಗಿ ನುಗ್ಗೆ ಸೊಪ್ಪು ಬಹಳ ಪ್ರಾಮುಖ್ಯತೆ ಇದೆ. ನುಗ್ಗೆ ಆಗಿರ್ಬೋದು, ಜೊತೆಗೆ ಲೆಮನ್ ಗ್ರಾಸ್ ಕೂಡ ಈ ಸರಿ ಹಾಕಿದೀವಿ. ಅವೆಲ್ಲ ಕೂಡ ಈ ಸರಿ ಪ್ರಾಮುಖ್ಯತೆ ಬಂದಿದೆ. ಆಮೇಲೆ ಮಲ್ಟಿ ವಿಟಮಿನ್ ಕ್ರಾಪ್ ಅಂತಾನೆ ಪರಿಚಯವಾಗಿರೋ ಅದೊಂದು ಬೆಳೆ ಕೂಡ ನಾವು ಬೆಳೆದಿದ್ದೀವಿ. ಅದರ ಜೊತೆಗೆ ಈ ವರ್ಷ ಬಹಳ ಪ್ರಸಿದ್ಧವಾಗಿರುವ ನಮ್ಮ ಪುಷ್ಪ ಪ್ರದರ್ಶನ, ಅದು ಕೂಡ ಒಂದು 30-40 ತರ ಹೂಗಳನ್ನು ಹಾಕಿ ಇಲ್ಲಿ ಕೂಡ ಒಂದು ಬಹಳ ಆಕರ್ಷಕವಾಗಿ ಮಾಡಲಾಗಿದೆ. ಅದರ ಪಕ್ಕದಲ್ಲಿರೋದೆಲ್ಲ ನೀವು ನೋಡ್ಬೋದು, ಒಂದು 120 ಸ್ಟಾಲ್ಸ್ ಪ್ಲಸ್ ಪ್ರಾಕ್ಟಿಕಲ್ ಆಗಿ ಮೂವ್ ಆಗುವಂಥದ್ದು ಲೈವ್ ಸ್ಟಾಲ್ಸ್ ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಇನ್ನೊಂದು ಆಕರ್ಷಣೆ ಅಂದ್ರೆ ಇಲ್ಲಿರುವ
ಮೇವು ಬೆಳೆಗಳು ಒಂದು 20 ತರದ ಮೇವು ಬೆಳೆಗಳನ್ನು ಕೂಡ ಹಾಕಿ ಅದರ ಮುಖ್ಯವಾಗಿ ಸೈಲೇಜ್ ಮಾಡೋದು ಹೇಗೆ, ಆಮೇಲೆ ದೇಸಿ ಹಸುಗಳನ್ನು ಬೆಳೆಸೋದಕ್ಕೂ ಹೇಗೆ ಕೂಡ ಒಂದು ಮಾಹಿತಿ ಕೂಡ ಕೊಡ್ತಾ ಇದೀವಿ. ಸಾಕಷ್ಟು ಒಂದು 20 ತರದ ದೇಸಿ ತಳಿಗಳನ್ನು ಕೂಡ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾ ಇದೀವಿ. ಅದಲ್ಲದೆ ಈ ವರ್ಷ ಬಹಳ ಇನ್ನೊಂದು ತರಕಾರಿಗಳು ಸಲಾಡ್ ಬಳಸುವಂತ ಎಕ್ಸಾಟಿಕ್ ಅಂತೀವಿ ನಾವು, ಬೇರೆ ಬೇರೆ ತರಕಾರಿಗಳು ಕೂಡ ಒಂದು ಡಿಸ್ಪ್ಲೇ ಮಾಡಲಾಗಿದೆ. ಸೊ ಇಷ್ಟು ಎಲ್ಲ ನಮ್ಮ ಈ ಶ್ರೀ ಕೃಷಿ ಮೇಳದ ಆಕರ್ಷಣೆ. ಸೊ ನಾನು ಎಲ್ಲರಿಗೂ ಹೇಳೋದೇನಪ್ಪಾ ಅಂದ್ರೆ, ನಮ್ಮ ಕೃಷಿ ಮೇಳಕ್ಕೆ ಜನವರಿ 15ರಿಂದ 20ನೇ ತಾರೀಕು ತನಕ ಮರ್ಯಾದೆ ತಪ್ಪದೆ ಬನ್ನಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಕಷ್ಟು ತರಬೇತಿ ಕೂಡ ಕೊಡ್ತಾ ಇದೀವಿ. ಅದು ಭೌಗೋಳಿಕ ಬೆಳೆಗಳಾಗಿರ್ಬೋದು, ಅದೇ ರೀತಿ ಅವರು ಜೇನು ಸಾಕಾಣಿಕೆ ಆಗಿರ್ಬೋದು, ನಾನಾ ರೀತಿ ತರಬೇತಿ ಕೊಡ್ತಾ ಇದೀವಿ. ರೈತರಲ್ಲಿ ಯಾವುದೇ ಒಂದು ಮಾಹಿತಿ ಕೊರತೆ ಇದ್ರೂ ಕೂಡ ನಮ್ಮಲ್ಲಿ ಬಂದು ಸಂಪರ್ಕಿಸಿ ಮಾಹಿತಿ ಪಡ್ಕೋಬಹುದು. ಅದೇ ರೀತಿ ಇದೆ ಬೆಳೆಗಳ ಬಗ್ಗೆ ಆಗಲಿ, ಆಮೇಲೆ ನಮ್ಮಲ್ಲಿ ಅಗ್ರಿ ಕ್ಲಿನಿಕ್ ಅಂತ ಬಹಳ ಸುಪ್ರಸಿದ್ಧ. ಯಾವುದೇ ಒಂದು ರೋಗ ಅಥವಾ ಹುಳಗಳು ಕಾಟ ಬಂದಾಗ ರೈತರು ಅವರು ನಮ್ಮನ್ನ ಮೊಬೈಲ್ ಮುಖಾಂತರ ಸಂಪರ್ಕಿಸಿ ನೇರವಾಗಿ ಉತ್ತರ ಪಡ್ಕೋತಾರೆ. ನಮ್ಮಲ್ಲಿ 6 ಜನ ವಿಜ್ಞಾನಿಗಳು ಕೂಡ ಪ್ರತಿಯೊಂದಕ್ಕೂ ಸಲಹೆ ಕೊಟ್ಟು ಅವ್ರ ರೈತರಲ್ಲಿ ಒಂದು ಪಾಸಿಟಿವ್ನೆಸ್ ಬೆಳೆಸ್ತಾ ಇದ್ದಾರೆ. ಇದು ಮೈಸೂರಿನಿಂದ ಸುತ್ತೂರು 35 ಕಿಲೋಮೀಟರ್ ಇದೆ. ಸುಮಾರು ಒಂದು 40 ನಿಮಿಷ ಆಗ್ಬೋದು. ನಮ್ಮನ್ನು ಸಂಪರ್ಕಿಸ್ಬೋದು icrjasuskvk@gmail.com, ಅಥವಾ ನಮ್ಮ ವೆಬ್ಸೈಟ್ ಕೂಡ ಇದೆ icrjasus@gmail.com. ಅದು ಕೂಡ ನೀವು ಸಂಪರ್ಕ ಮಾಡ್ಬೋದು. ಸಾಕಷ್ಟು ಮಾಹಿತಿ ನಾವು ಹಂಚ್ಕೋತೀವಿ ನಿಮ್ಮ ಜೊತೆ.